ಈ ನಾಡು ಸರಿಯ ಯಾರಿದೆಯೋ ಹೀಗೆ ನನ್ನ ಮುನ್ನಡೆತ್ತ ಪ್ರಾಣಿ ಹಿರಿಯರು ಯಾರು ಎಲ್ಲೋ ಕತ್ತಿ ಮಾಡಿ ದೈತಾರೆ ಎಷ್ಟು ಬುದ್ಧಿ ಬಾಯಿ ಹರಿತ್ತು ನಮ್ಮನೇನು ಕೇಳುತ್ತೀರಿ ನಾವು ಪಾಂಡವರು ಇರುತ್ತೇವೆ ಪಾಂಡವರಾದರೆ ಬಹಳ ಒಳ್ಳೆದಾಯಿತು ನನಗೆ ವೈರಿಯಾದ ನಿಮ್ಮನ್ನೇ ಹುಡುಕುತ್ತಿದ್ದೆನು ನಮ್ಮನ್ನ ಎಲ್ಲೋ ಕೋಡಿ ಕಸ ಎಲ್ಲೋ ಕೋಡಿನ ಕಸ ನಮ್ಮನೆ ಕೇಳುತ್ತೀರಿ ಜಾಣ ಪಾಂಡವರು ಇರುತ್ತೇವೆ ಆ ಭೀಮನ ದೋಷ ಮುಂದೆ ಮಾಡುತ್ತೇವೆ ಭೀಮನ್ ರಕ್ತವನ್ನೆಲ್ಲ ಗುಠೋ ಗುಠೋ ಕೊಡದೆ ಬಿಡವೇನು ನುಂಜೆ ಬಿಡವೇನು ಹೀಗೆ ನಾಮಕರಣ ಸ್ವಾಮಿ ಮನುಷ್ಯನ ಹಾರವೇ ಸಿಕ್ಕಿರಲಿಲ್ಲ ಆರನೇ ಸಂಹಾರ ಒಂದನೇ ಸಿಕ್ಕು ಬಿಟ್ಟಿತ್ತು ಮೀನನ ಕೈಯಿಂದ ಕುಡಿ ಕುಡಿ ಪಾಂಡವ ರಕ್ತವನ್ನೇ ಕುಡಿ ಅದಮ್ಮ ನಿನಗೆ ವೈರಿ ಆಗುವುದಲ್ಲವೇ
ನಿಮ್ಮ ಅಣ್ಣನಿಗೆ ಕಾಲು ಮುಚ್ಚುವಾಗಿ ನಿಂತ ಭೀಮನು ನಾನೇ ಇರುತ್ತೇನೆ. ಕುಡಿ ಪಾಂಡವ ರಕ್ತವಳಿ ಕುಡಿ ಅದಮ. ನಮ್ಮ ಭೀಮ ಇದಿಷ್ಟೇ ಅಣ್ಣ, ಇದು ಯಮ ಪಟ್ಟಣಕ್ಕೆ ಬರುವನೆಂದು ಯಮಧರ್ಮರಾಯನಿಗೆ ಒಂದು ಸೂಚನೆ ಕೊಡುತ್ತದೆ. ಕೈಯಿಂದ ಬರಲು ಮೊದಲು ನನ್ನ ಕೈಯಿಂದ ಪಾರಾಗು. ಎಲ್ಲ ಹತ್ತಕ್ಕೆ ಎಲ್ಲಕ್ಕೆ ಅಣ್ಣ ಏನು ಅಪ್ಪಣೆ? ತಮ್ಮ ಅಭಿಮಾನಿಗಳಿಗೆ ಸಂಪೂರ್ಣವಾಗಿ ಅಪ್ಪಣೆ ಇರುವುದು. ಇದಕ್ಕೆ ಕೊಡುವನೇನು ಮಹಾರಾಯ?
ನಿನ್ನನ್ನು ಈಗಲೇ ಸೇರಿ ಓದ್ಬಿಡುತ್ತೇನೆ. ಇನ್ನು 4 ಮಂದಿ ಅದಾರ ಎಲ್ಲ ನಮ್ಮ ದೀರ್ಘಾಯುಷ್ಯರಾಗು. ಏನಿಲ್ಲ, ಹೇಳೋದಿಲ್ಲ. ನಡೆಯರಿ ಮುಂದೆ ಹೋಗುವ. ಈ ಪಾಪಿದೆಯನ್ನು ಹದ್ದು ಕಾಯಿಗೆ ಹರಿಯುತ್ತೇನೆ. ನಡೆಯಲಿ ಹೋಗುವ. ನನ್ನ ಪತ್ನಿಯನ್ನು ಹೋಗಿ ಇನ್ನು 3-4 ದಿವಸವಾಯಿತು. ಎಲ್ಲಿ ಹೋಗಿರುವನು? ಅವನನ್ನು ಹುಡುಕುತ್ತೇನೆ. ಓಹೋ, ಇಲ್ಲೇ ಹಂದಿ ತಿಂದು ಮನೆಯಿರುವನು. ಇವನನ್ನು ಎನಿಸುತ್ತೇನೆ. ಹೋಳಿಗಿತ್ತು ನಾನು ನಾಳೆ ಹೋಗಿ ಪತ್ರ ಪಾಟಿ ಉಬೇತಿ ಮಾಡ್ತೀನಿ ನಾನು. ನನ್ನ ರಾಜ ಹೇಳೋ ಓಹೋ, ಕಾಲ ಸೆಟ್ಟಿದ್ರು ಹಂಗೆ ಹಿಡಿದ್ರು. ನನ್ನ ಪತ್ನಿಯನ್ನು ತೊರಕ செய்யணும். ಇವನನ್ನು ಕೊಂದವರು ಯಾರು? ಪಚಂಡಿ ಭೀಮನ ಮಗ ಯಾಮ. ಇವನನ್ನು ಕೊಂದವನು ಯಾರು? ನನ್ನ ಕೈಯಲ್ಲಿ ಸಿಗಲಿ, ಅವನನ್ನು ಕೊಳ್ಳಿಸಿ ಬಿಡುತ್ತೇನೆ. ಯಾರು ನೀನು? ನಾನು ಪಾಂಡವರ ಭೀಮನು. ಪಾಂಡವರ ಭೀಮನು. ಪಾಂಡವಗಳ ಹಾಗಾದರೆ ಏನು ಹಾಗಾದ್ರೆ ನನ್ನನ್ನು ಏನು ನಿನ್ನನ್ನು ಅಮ್ಮ ಕೈ ಕುಡಿ. ನನ್ನನ್ನು ಲಗ್ನವಾಗುವೆಯ? ನಿನ್ನ ಪತಿಯನ್ನು ಧಾರಣ ಮಾಡಿ ಬಂದ ಮೇಲೆ ನಿನ್ನನ್ನು ಅಗತ್ಯವಾಗಿ ವರ್ಷವೇನು? ನನ್ನ ಪತಿಯನ್ನು ಕೊಂದವು ನೀನೇ. ನಿನ್ನ ಪತಿಯನ್ನು ಕೊಂದವನು ನಾನೇ. ಹಾಗಾದ್ರೆ ನನ್ನ ಗತಿ? ನಿನ್ನ ಗತಿ ದೇವರ ಗತಿ. ಅದೋ ಗತಿ. ಹಾಗಾದ್ರೆ
ಕಾಲ ಕಡಿತದೆ ಗೊತ್ತಾಗಲಿ ಆಯಾ ಸಾಹೇಬ್ರು ಇಬ್ರು ಹೋಗುದು ಹನುಮಪ್ಪರು ನಮಸ್ಕಾರ ಮಾಡಿ ಹಾಗಾದ್ರೆ ನಾ ಸುಂದರ ಇಲ್ಲ ಇದು ಸುಂದರ ಇದು ಸುಂದರ ನನ್ನನ್ನು ಹೊಡಿಸುವೆಯ ಏನು ನಿಮ್ಮನ್ನು ಅಗತ್ಯವಾಗಿ ವರ್ಷವೇನು ಖಂಡಿತವಾಗಿ ವರ್ಷವೇನು ಹನುಮಪ್ಪರು ನಿಜವಾಗಿದ್ದರೆ ವರ್ಷವೇನು ಇಲ್ಲೇ ಮಾಡಿ ಸುಳ್ಳು ಹೇಳ್ಬೇಡ ನಿಜವಾಗಿದ್ದರೆ ವರ್ಷವೇನು ನನ್ನ ನೋಡ್ತಾನೆ ಧನ ಮಾಡಿ ಹೋಗೋದು ನಿಜವಾಗಿದ್ದರೆ ವರ್ಷವೇನು ಏ ದೊಡ್ಡ ಮರೋ ಜೊಯ್ಯ ನನ್ನ ಪತಿ ಕೈಲಾಸ ಸೇರ್ಯಾನ ನನಗೇನು ಮಾಡಂತ ಅಮ್ಮ ಕೊಡ್ತೀನಿ ಬಾ ಸನ್ಮಾಸದವರೆಗೂ ನನ್ನನ್ನು ನನ್ನ ಮನೆಯಲ್ಲಿ ಇಟ್ಟುಕೊಂಡು ಅಪರಾಚರಣೆಯಿಂದ ನನ್ನ ಸೇವೆಯನ್ನು ಮಾಡಿದೆ ನೇಚ. ನಾನು ಬೇಡಿದ್ದನ್ನು ಕೈಯಲ್ಲಿ ಹಿಡಿದುಕೊಂಡೇ ನಿಂತಿರುವೆ. ಶಸ್ತ್ರೋತ್ರಕ್ಕೆ ಮೆಚ್ಚಿ ನಾನು ಬೇಡಿದ್ದನ್ನು ಕೊಡುವೆ ಎಂದು ವಚನವನ್ನು ತೆಗೆದುಕೊಂಡಿರುವೆ ಚಾಂಡಾಲ ದುರ್ಯೋಧನ. ಎಲ್ಲವನ್ನೂ ಬಿಟ್ಟು ಪಾಂಡವರ ಬಳಿಗೆ ಹೋಗಿ ಅಕಾಲ ಮಧ್ಯರಾತ್ರಿ ಅನ್ನವನ್ನು ಬೇಡು, ಕೊಡದಿದ್ದರೆ ಶಾಪವನ್ನು ಕೊಟ್ಟು ಬಾ ಎಂದು ಹೇಳಿ ವಂಚಿಸಿ ವಚನವನ್ನು ತೆಗೆದುಕೊಂಡಿರುವೆ ಚಾಂಡಾಲ ದುರ್ಯೋಧನ. ನೀನು ಬೇಡಿದ್ದರೆ ಚಂದ್ರ ಪದವಿ, ಬ್ರಹ್ಮ ಪದವಿ, ಇದು ಅಲ್ಲದೆ ಅಚಲವಾದ ಕೈಲಾಸ ಪದವಿಯನ್ನಾದರೂ ಕೊಡುತ್ತಿದ್ದೇನೆ ಮೂರ್ಖ ದುರ್ಯೋಧನ. ಎಲ್ಲವನ್ನು ಬಿಟ್ಟು ಆ ಪುಣ್ಯಾತ್ಮರಾದ ಪಾಂಡವರ ಬಳಿಗೆ ಹೋಗಿ ಅಕಾಲ ಮಧ್ಯರಾತ್ರಿ ಅನ್ನವನ್ನು ಬೇಡು, ಕೊಡದಿದ್ದರೆ ಶಾಪವನ್ನು ಕೊಟ್ಟು ಬಾ ಎಂದು ಹೇಳಿ ವಚನವನ್ನು ತೆಗೆದುಕೊಂಡ್ರೆ ಚಾಂಡಾಲ ಆಗಲಿ. ನೀನು ಹೇಳಿದಂತೆ ಆ ಪಾಂಡವರ ಬಳಿಗೆ ಹೋಗುತ್ತೇನೆ. ಕೊಲ್ಲುವವನಿಗಿಂತಲೂ ಕಾಯುವವನು ದೊಡ್ಡವನು. ಭೋಜನಾರ್ಥಿಯಾಗಿ ಪಾಂಡವರ ಬಳಿಗೆ ಹೋಗಬೇಕಾಗಿದೆ. ಓಂ ನಮಃ ಶಿವಾಯ, 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 ಓಂ
ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಗೊತ್ತಾಯ್ತು ನನಗೆ. ಪಾಂಡವರು ಮಲಗಿರಬಹುದು. ಅವರನ್ನು ಎಬ್ಬಿಸುತ್ತೇನೆ. ಎಲ್ಲೋ ಗುರುಗಳೇ ತಮ್ಮ ಪಾದಕ್ಕೆ ತೀರದ ಆಗಲಿ ಗುರುಗಳೇ. ಈ ಅಭಾಗ್ಯ ಧರ್ಮನ ಮೇಲೆ ಆಶೀರ್ವಾದ ಹೇಗಾಗಬೇಕು ಗುರುಗಳೇ. ಆದರೂ ಚಿಂತೆ ಇಲ್ಲ, ತಾವು ಬಂದ ಕಾರಣವನ್ನಷ್ಟು ತಿಳಿಸಿದಾಗಬೇಕು ಗುರುಗಳೇ. 60,000 ಶಿಷ್ಯರನ್ನು ಕೂಡಿ ಭೋಜನಾರ್ಥಿಯಾಗಿ ಬಂದಿರುವೇನು. ಈಗ ಸದ್ಯಕ್ಕೆ ನೀನು ನಮಗೆ ಅನ್ನವನ್ನು ಹಾಕಿ ತೃಪ್ತಿಗೊಳಿಸಿದ್ದಾದರೆ ನಿನಗೆ ಆಶೀರ್ವಾದವು ಸಿಗುವುದು. ಗುರುಗಳೇ, ಈಗ ಮಧ್ಯರಾತ್ರಿಯೂ ಮೀರಿ ಹೋಗಿದೆ. ನೀವು ನದಿಗೆ ಹೋಗಿ ಸ್ನಾನ ಸಂಧ್ಯಾದಿ ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಬರೋದ್ರೊಳಗಾಗಿ ನಾನು ಪಾಕ ಸಿದ್ಧತೆಯನ್ನು ಮಾಡಿಸುತ್ತೇನೆ. ಸರ್ವರು ಸ್ನಾನಕ್ಕೆ ಹೋಗಿ ನಿಮಗೆ ನಮಸ್ಕರಿಸುತ್ತೇನೆ ಗುರುಗಳೇ. ಧರ್ಮ ನಾನು ಸಂಧ್ಯಾಗಿದೆ ಊಟ ದೇವ ಕಮಲಾಪತಿ, ಇದಕ್ಕಾದ್ರೂ ನೀವೇ ಗತಿಯಲ್ಲೋ ದೇವ. ಗುರುಗಳೇ, ಸ್ನಾನ ಮಾಡುವ ಉಚಿತ ಅನುಚಿತ ಅದಕ್ಕೆ ನೀವೇ ಹೇಳಿ ಗುರುಗಳೇ. ಹೌದು ಧರ್ಮ, ನಿನ್ನ ಮಾತೇ ಸರಿ. ನಾವು ನದಿಗೆ ಹೋಗಿ ಸ್ನಾನ ಸಂಧ್ಯಾದಿ ನಿತ್ಯ ಕರ್ಮಾದಿಗಳನ್ನು ತೀರಿಸಿಕೊಂಡು ಬರುವುದರೊಳಗಾಗಿ ನೀನು ಮಾಡಿಸು. ಸ್ನಾನಕ್ಕೆ ಹೋಗುವ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ದೇವ ಕಮಲಾಪತಿ, ಮತ್ತೆ ಈ ಪಾಂಡವರ ಮೇಲೆ ದುರ್ಘಟ ಪ್ರಸಂಗವನ್ನು ತಂದುಬಿಟ್ಟಿದ್ದೆ ದೇವ. ಇದಕ್ಕಾದ್ರೂ ನೀನೇ ಗತಿಲ್ಲವೇ ದೇವ ಶ್ರೀಕೃಷ್ಣ ಪರಮಾತ್ಮ. ದಯದಿ ಕಾಯೋ ಕಮಲಾ ಅಪತಿ, ದಯದಿ ಕಾಯ ಕಮಲಾ ಅಪತಿ, ದಯದಿ ಕಾಯ ಕಮಲಾ ಅಪತಿ. ದೇವ, ಮತ್ತೆ ಪಾಂಡವರ ಮೇಲೆ ದುರ್ಘಟ ಪ್ರಸಂಗವನ್ನು ತಂದೊಡ್ಡಿದೆ ದೇವ.
ಇದಕ್ಕಾದ್ರೂ ನೀನೇ ಗತಿಯಲ್ಲ ದೇವ ಶ್ರೀಕೃಷ್ಣ ಪರಮಾತ್ಮ. ಈಗ ಸಣ್ಣ ಮೋರೆ ಮಾಡಿಕೊಂಡು ಕಣ್ಣು ತುಂಬಾ ನೀರು ತಂದು ಒಂದಿಲ್ಲ ಒಂದು ನಿನ್ನ ಬೆನ್ನಿಗೆ ಹೆಚ್ಚಿರ್ತಾವಲ್ಲ ಹೋ ಮಾರಾಯ, ಮತ್ತೇನಾಯ್ತು ಹೇಳಿ ಬಿಡುವಣ್ಣ. ಏನು ಹೇಳಲಿ ಭೀಮ? ದುರ್ವಾಸ ಋಷಿಗಳು ತನ್ನ 60,000 ಶಿಷ್ಯರನ್ನೊಡಗೂಡಿ ಭೋಜನಾರ್ಥಿಯಾಗಿ ಬಂದಿರುವರು. ಸದ್ಯಕ್ಕೆ ಊಟವನ್ನು ಹಾಕದಿದ್ದರೆ ಶಾಪವನ್ನು ಕೊಡುತ್ತೇನೆ ಅಂತ ಹೇಳಿ ನದಿಗೆ ಸ್ನಾನಕ್ಕೆ ಹೋಗಿರುವರು. ಇಂಥ ಅನ್ನ ಸಿಗದ ವೇಳೆಯಲ್ಲಿ ಅನ್ನವು ಎಲ್ಲಿಂದ ಹಾಕಬೇಕು? ನಾನು ತೀರಾ ಕುಂಠಿತನಾದೇನೆ. ಇದಕ್ಕೆ ನೀನೇನು ಮಾಡುತ್ತಿ ಮಾಡು ಭೀಮ. ಅಣ್ಣ, ನಿನ್ನ ಅಪ್ಪಣೆಯು ನನಗೆ ಸಂಪೂರ್ಣವಾಗಿ ಸಿಕ್ಕಿತು. ಇದೋ ಈಗ ಹೊರಟನು. ತಮ್ಮ ಭೀಮ, ಹೀಗೆ ಗದೆಯನ್ನು ಹೊತ್ತುಕೊಂಡು ಎಲ್ಲಿಗೆ ಹೊರಟಿತಮ್ಮ? ಏನು ಅಣ್ಣ, ಅಣ್ಣ ಸಿಗದೆ ಎಲ್ಲಿ? ಏನು ಅಣ್ಣ, ಅಕ್ಷಯ ಪಾತ್ರೆಯ ಮಹಿಮೆಯಿಂದ ನಮಗೆ ಹಗಲು ಅನ್ನವು ಸಿಗುವುದು, ರಾತ್ರಿ ಅನ್ನವು ಸಿಗಲಾರದು. ಇದನ್ನು ತಿಳಿದುಕೊಂಡು ಬಂದ ದುರ್ವಾಸನು 60,000 ಶಿಷ್ಯರನ್ನು ಈ ನದಿಯ ಔತನ್ನಾಗಿ ಮಾಡಿಬಿಡುತ್ತೇನೆ. ಎಲ್ಲೋ ಭೀಮ, ದುರ್ವಾಸ ಋಷಿಗಳು ಭೋಜನಾರ್ಥಿಯಾಗಿ ಬಂದಿರುವರು. ಅವರನ್ನು ಪ್ರಾಣ ಹಿಂಸೆ ಮಾಡಬಹುದೇ? ಅವರೇನು ಶತ್ರುಗಳನ್ನು ಭೀಮ ಹೀಗೆ ಮಾತನಾಡುತ್ತೆ? ಅಣ್ಣ, ಶತ್ರು ಅಂದರೇನು, ಮಿತ್ರ ಅಂದರೇನು ನಿನಗೆ ಸರ್ವತ ಗೊತ್ತೇ ಇಲ್ಲ. ಅಕ್ಷಯ ಪಾತ್ರೆ ಮಹಿಮೆಯಿಂದ ನಮಗೆ ಹಗಲು ಅನ್ನವು ಸಿಗುವುದು, ರಾತ್ರಿ ಅನ್ನವೂ ಸಿಗಲಾರದು. ಇದನ್ನು ತಿಳಿದುಕೊಂಡು ಬಂದ ದುರ್ವಾಸನು ಶತ್ರು ಅನ್ನುತ್ತೋ ಮಿತ್ರ ಅನ್ನುತ್ತೋ ನೀನೇ ವಿಚಾರ ಮಾಡಿ ನೋಡು. ಈ ಕೆಲಸವು ನನ್ನಿಂದ ಆಗದು. ಇದಕ್ಕೆ ನೀನೇ ಮಾಡುತ್ತಿ ಮಾಡು. ತಮ್ಮ ಅರ್ಜುನ, ಅಣ್ಣ, ಇದಕ್ಕೆ ಇನ್ನೇನು ಗತಿ? ಸೂರ್ಯ ನಿಲ್ಲದ ವೇಳೆಯಲ್ಲಿ ಅಕ್ಷಯ ಪಾತ್ರನ ಅನ್ನವು ಸಿಗಲಾರು. ಆ ಸೂರ್ಯನು ಪಾತಾಳದಂತೂ ತಂದು ನಿನ್ನ ಮುಂದೆ ನೆಲೆಸಂದ್ರೆ ನಿಲ್ಲಿಸುವನು. ಆದ್ರೆ ಅನ್ನವನ್ನು ಹಾಕಲು ನನ್ನಿಂದ ಸಾಧ್ಯವಿಲ್ಲ. ಇದಕ್ಕೆ ನೀನೇ ಏನು ಮಾಡುತ್ತಿ ಮಾಡು. ಪ್ರಾಣಪ್ರಿಯರೇ, ಹೀಗೆ ಹಲವು ವಿಚಾರಗಳನ್ನು ಯೋಚಿಸುತ್ತಾ ಕೂಡಲು ಸಮಯವಿಲ್ಲ. ಬಂದ ಸಂಕಟಕ್ಕೆ ಎದಿಗೊಟ್ಟು ನಿಲ್ಲಲೇಬೇಕಾಗುತ್ತದೆ. ಅನೇಕ ಸಂಕಟ ಒದಗಿದ ಸಮಯದಲ್ಲಿ ನಮ್ಮನ್ನು ರಕ್ಷಿಸುತ್ತಾ ಬಂದ ಆ ಶ್ರೀಕೃಷ್ಣ ಪರಮಾತ್ಮನ ಆ ದೀನ ದಯಾಳನ ಅತ್ಯುತ್ತಮ ಆರಾಧನೆಯನ್ನು ನಾನು ಮಾಡುತ್ತೇನೆ. ಮುಂದೆ ನಮ್ಮ ದೈವ ಇದ್ದಂತೆ ಆಗಲಿ. ದ್ರುಪದಾತ್ಮಜಿ, ನೀನೇನು ಸಾಮಾನ್ಯವಲ್ಲ. ಅಹಿಲ್ಯ, ಸೀತಾ, ತಾರಾ, ಮಂಡಲೋದರಿ, ಪಂಚಕನ್ಯ, ನಿತ್ಯಸ್ಮರೆ, ಸರ್ವ ಪಾಪ ವಿನಸತಿ ಎಂಬ ಯುಕ್ತಿಯಂತೆ ಜಗತ್ತಿನಲ್ಲಿ ಎಷ್ಟೋ ಸ್ತ್ರೀ ಪುರುಷರನ್ನು ಉದ್ರತನಾಗಿ ಮಾಡಿರ್ತಿ. ನೀನು ನಿಮಿತ್ತ ಮಾತ್ರಕ್ಕೆ ನೀನು ಪಾಂಡವರಿಗೆ ಸತಿಯಾಗಿ ಆ ಶ್ರೀಕೃಷ್ಣನಿಗೆ ಸಹೋದರಿಯಾಗಿ ವರ್ತಿಸುತ್ತಿ. ನಮ್ಮನ್ನು ಉದ್ಧರಿಸುವುದು ನಿನಗೇನು ಬಹಳ ಮಹತ್ವದಲ್ಲ. ಹೋಗು, ಆ ಪರಮಾತ್ಮನನ್ನು ಧ್ಯಾನಿಸು. ವಾಮನೇತ್ರಿ ವಿಕ್ರಮ ಮಧುಸೂದನ
ಭಕ್ತ ಕೈವಾರಿ ಭಕ್ತ ಬಾಂಧವ ಜನಾರ್ದನ ಆಪತ್ ಬಾಂಧವ ಅನಾಥ ರಕ್ಷಕ ನಾರಾಯಣ, ಈ ದುರ್ದವಿಯಾದ ನಿನ್ನ ತಂಗಿ ಉಪದ್ರು ನಿನಗೆ ಹೇಳ ಕೊಡದಷ್ಟು ಮೇಲಿಂದ ಮೇಲೆ ಆಗುತ್ತಿರಬಹುದು ಕೃಷ್ಣ. ಆದ್ರೂ ಚಿಂತೆವಿಲ್ಲ, ಭಕ್ತಿಯಿಂದ ನಾನು ನಿನ್ನನ್ನು ಕಾಡುತ್ತಿರುವೆನು. ಸುಟ್ಟುಕೊಂಡು ನಿಂತಿರುವಾಗ ಅರಿಗಿನ ಮನೆಯಲ್ಲಿ ಪಾಂಡವರನ್ನು ರಕ್ಷಿಸಿದೆ. ರಾಜ ಸುಯಾಗದಲ್ಲಿ ಕೋಟೆ ಅವಧಿ ಬ್ರಾಹ್ಮಣರಿಗೆ ಪೂರ್ಣ ಬಡಿಸುವ ಕಾಲದಲ್ಲಿ ನಾನು ತೊಟ್ಟಿರುವ ಕುಪ್ಪಸದ ಗಂಟು ಮುಚ್ಚಲು ಸೊಡಲಾಗಿ ಯಜ್ಞ ಮಂಟಪದಲ್ಲಿ ನನ್ನ ಅಪಮಾನವಾಗುವುದೆಂದು ಆ ಕ್ಷಣವೇ ಕೃಷ್ಣ ಕೃಷ್ಣ ಎಂದು ಆ ಕ್ಷಣವೇ ನನಗೆ ಮತ್ತೆರಡ ಕರೆಗಳನ್ನು ಕೊಟ್ಟು ಕುಪ್ಪಸವನ್ನು ತೊಡಿಸಿದೆ. ಇದು ಅಲ್ಲದೆ ಆ ದುರ್ಯೋಧನ ಸಭೆಯಲ್ಲಿ ಸೀರೆಯನ್ನು ಸೆಳೆದು ಅವ ಮೆರವಣಿಗೆ ಮಾಡಬೇಕೆಂದಿರುವಾಗ ಅಕ್ಷಯವಾದ ಸೀರೆಯನ್ನು ಉಡಿಸಿದೆ. ಕೃಷ್ಣ, ಇನ್ನೂ ಅನೇಕ ಪರಿಪರಿಂದ ರಕ್ಷಿಸುತ್ತಾ ಬಂದಿರುವಿ ಕೃಷ್ಣ. ಈ ಸದ್ಯಕ್ಕೆ ಸಹಸ್ರ ಋಷಿಗಳೊಂದೊಡಗೂಡಿ ಹಸಿದು ಬಂದಿರುವ ಋಷಿಗಳಿಗೆ ಅನ್ನವನ್ನು ಹಾಕದಿದ್ದರೆ ಶಾಪ ಕೊಟ್ಟು ಹೋಗುತ್ತೀವೆಂದು ಬಂದಿರ್ತಾರೆ ಕೃಷ್ಣ. ಇಂಥ ದುರ್ಘಟನಾ ಪ್ರಸಂಗದಲ್ಲಿ ಅನ್ನವನ್ನು ನೀಡಿ ನೀನೇ ನನಗೆ ಅಕ್ಷಯ ಕುಂಕುಮ ತಿಲಕವನ್ನು ಇಟ್ಟಂತೆ ಆಗುತ್ತಿದೆ ಕೃಷ್ಣ. ಹೆಚ್ಚಿಗೆ ಇನ್ನೇನು ಹೇಳಲಿ? ಸಂಕಟ ಪ್ರಾಪ್ತವಾಯಿತು. ನನ್ನನ್ನು ವಧಿಸುತ್ತಿರುವಳು ಹೇಗೆ ಮಾಡಲಿ? ನನ್ನ ಪಟ್ಟದರ್ಶಿಯಾದ ರುಕ್ಮಿಣಿ ಊಟಕ್ಕೆ ತಾಟು ಬಡಿಸಿರಲು ನಾನು ಊಟಕ್ಕೆ ಕೂಡಬೇಕು.
ಅಥವಾ ದ್ರೌಪದಿ ಬಳಿಗೆ ಹೋಗಬೇಕು. ಛೇ, ನನ್ನ ತಂಗಿಯನ್ನು ಸಂಕಟಕ್ಕೆ ಗುರಿ ಮಾಡಿ ನಾನು ಊಟಕ್ಕೆ ಕೂಡುವುದು ಅನ್ಯಾಯವು. ನಾನು ಅಲ್ಲಿಗೆ ಹೋಗುತ್ತೇನೆ. ಬರಲ್ಲ ಪದ್ಮಶ್ರೀ ಆಗ್ಬಿಟ್ಟು ತಂಗಿ ತಂಗಿ ದ್ರೌಪದ ದೇವಿ, ಓಹೋ ಎಷ್ಟು ಧ್ಯಾನಸಕ್ತರಾಗಿ ನಿಂತಿರುವಳು. ಅಮ್ಮ, ಎಷ್ಟು ನಿನ್ನ ಕಠೋರವಾದ ಭಕ್ತಿ. ತಂಗಿ ನಿನ್ನ ಮುಂದೆ ನಿಂತು ತಂಗಿ ತಂಗಿ ಎಂದು ಎಷ್ಟು ಹರಿಬಿದರು ನಿನ್ನ ಯೋಗ ದೃಷ್ಟಿಯು ಛಲವಾಗಬಲ್ಲದು. ಅಮ್ಮ, ನಿನ್ನ ಹೃದಯದಲ್ಲಿ ಯಾವ ಮೂರ್ತಿಯನ್ನು ಧ್ಯಾನಿಸುತ್ತಾ ನಿಂತಿರುವೆಯೋ ಅದೇ ಮೂರ್ತಿಯು ಕನಿಕರ ಪಡುತ್ತಾ ನಿಂತಿರುವುದು. ತಂಗಿ, ನಿನ್ನ ಯೋಗ ದೃಷ್ಟಿಯನ್ನು ನಿಲ್ಲಿಸಿ ನೋಡು ತಂಗಿ. ನಾರಾಯಣ ಬಂದಿಯ ತಂಗಿ ಬಂದೆನು. ಬಂದಿಯ ಕೃಷ್ಣ ತಂಗಿ ಬಂದೆನು. ಜ್ಞಾನ ಸದನ ಕುರಿತ ಹರಣ